ಹೆಸರು ರಮೇಶ್ ಅಂತ. ಕೋಡಿಹಳ್ಳಿ, ಆಗಲೋಡಿ ಹೋಬಳಿ, ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ. ನಮ್ಮದು ಏನಪ್ಪ ಅಂದರೆ ಅಡಿಕೆ ತೋಟ ಫುಲ್ಲು ಪೂರ್ತಿ ಕೆಂಪಾಗಿ ನೋಡೋಕ್ಕೆ ತೋಟಕ್ಕೆ ಬರೋಕ್ಕೂ ಬಂದು ನೋಡೋ ಪರಿಸ್ಥಿತಿಗೂ ಇರಲಿಲ್ಲ, ಅಂಥ ಪರಿಸ್ಥಿತಿ ಆಯಿತು. ಆದ್ದರಿಂದ ಏನು ಮಾಡೋಂಥ ನಮಗೆ ತಿಳಿದಲೇ ಹೆಂಗೋ ನಮ್ಮೂರ ಒಬ್ಬ ಹುಡುಗ ಕಂಪ್ನಿಯಲ್ಲಿ ಕೆಲಸ ಮಾಡೋದ್ರಿಂದ ನಮಗೆ ತುಂಬ ಅನುಕೂಲ ಆಯಿತು. ಆ ಹುಡುಗನ ಕೇಳ್ಕೊಂಡಾಗ ಭಾಳ ಸಂತೋಷ, ಹಿಂಗೆ ಆಗ್ಬಿಟ್ಟೈತಿ ನಮ್ಮ ತೋಟದಾಗ ಏನು ಮಾಡೋದು ಕೇಳ್ಕೊಂಡಾಗ ಬಂದು ತೋಟ ನೋಡಿ, ರಮೇಶ್ ಅಣ್ಣ ಹೊಡಿಬೋದು, ಔಷಧಿ ಹೊಡೆದಿದ್ದು ಚೆನ್ನಾಗಾಗುತ್ತೆ ಗಿಡ ಅಂತ ಹೇಳಿದಾಗ ನಾವು ಸುಮಾರು ಎಷ್ಟಪ್ಪ ಅಂದರೆ ನಮ್ಮವು ಒಂದು ಅಲ್ಲಿಗೆ 300 ಸಣ್ಣ ಒಂದು 300 ಅಡಿಕೆ ಗಿಡ, ದೊಡ್ಡ ಒಂದು 450, 700 800 ಅಡಿಕೆ ಗಿಡಕ್ಕೆ ಕೇವಲ ನಾವು ಹೊಡ್ಸಿದ್ದು ಎಷ್ಟು ಕ್ಯಾನಪ್ಪ ಅಂದರೆ 4 ಕ್ಯಾನ್ ಅಷ್ಟೇ ಹೊಡ್ಸಿದ್ದು. 4 ಕ್ಯಾನ್ ಹೊಡ್ಸಿದ ಮೇಲೆ 8 ದಿನಕ್ಕೆ ನಮಗೆ ರಿಸಲ್ಟು ಸ್ವಲ್ಪ ಗೊತ್ತಾಯ್ತು. ಇಲ್ಲಿಗೆ 20 ದಿವಸ ಆಯ್ತು, ತುಂಬ ರಿಸಲ್ಟ್ ಬಂದೈತಿ. ಅದರಿಂದ ರೈತರು, ಬಡ ರೈತರುಗಳು ಅನುಕೂಲ ಆಗುತ್ತೆ. ಈ ಡ್ರೋನ್ ಔಷಧಿ ಹೊಡ್ಸೋದ್ರಿಂದ ತುಂಬ ಅನುಕೂಲ ಆಗುತ್ತೆ, ಹೊಡಿಸ್ಬೋದು, ಏನು ಸಮಸ್ಯೆ ಇಲ್ಲ. ಇನ್ನೊಂದಾಗಲಿ ಸೈಡ್ ಎಫೆಕ್ಟು ಸುಮ್ಮನೆ ಎಲ್ಲ ಹೇಳ್ತಾರೆ, ಯಾವುದೂ ಆಗಲ್ಲ, ಚೆನ್ನಾಗಿರುತ್ತೆ. ಅದ್ರ ಸದುಪಯೋಗ ಪಡ್ಕೊಬೇಕು ಅಂತ ಹೇಳಿ ಕೇಳ್ಕೊಂತೀವಿ. ಹುಡುಗರು ಪಾಪ ಅವರು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಅವ್ರಿಗೂ ತುಂಬ ಒಳ್ಳೆಯದಾಗಲಿ, ಅವ್ರ ಕಂಪ್ನಿ ಚೆನ್ನಾಗಿ ಬೆಳೀಲಿ ಅಂತ ಹೇಳಿ ಆಶಿಸ್ತೀವಿ.